ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಒಂದು ಪಾರ್ಸೆಲ್ ಇತ್ತು, ಅದನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಫ್ರೂಟ್ಸ್ನೆಲ್ಲ ಆರ್ಗನೈಸ್ ಮಾಡಬೇಕಿತ್ತು, ಅದನ್ನೆಲ್ಲ ಮಾಡಿಕೊಂಡು ಪಾಪು ಜೊತೆ ಒಂದು ಫೋಟೋಶೂಟ್ ಮಾಡಿಸೋಣ ಅಂದ್ಕೊಂಡಿದ್ವಿ. ಏನು ಶೂಟ್ ಅಂದರೆ ಫ್ಯಾಮಿಲಿ ಫೋಟೋಶೂಟ್ ಥರ, ನಮ್ಮ 3 ಜನದ ಫೋಟೋಸ್ ಇರಲಿಲ್ಲ. ಸೊ ನೇಮಿಂಗ್ ಸೆರೆಮನಿಯಲ್ಲಿ ಮಾಡಿಸ್ಕೊಂಡ್ರೆ ಆಯಿತು ಅಂದ್ಕೊಂಡಿದ್ವಿ, ಬಟ್ ಇನ್ನೂ ಲೇಟ್ ಆಗುತ್ತೆ ಅದು ಅಂತ ಹೇಳಿಬಿಟ್ಟು ಇವಾಗಲೇ ಮಾಡಿಸೋಣ ಅಂತ ಹೇಳಿ ಮಾಡಿಸ್ತಾ ಇದ್ದೀವಿ. ಈ ಪಾರ್ಸೆಲ್ ಬಂದುಬಿಟ್ಟು ಮಿಂತ್ರಾದಿಂದ ಒಂದು ಡ್ರೆಸ್ ಬುಕ್ ಮಾಡಿದ್ದೆ, ಆ ಪಾರ್ಸೆಲ್ ಬಂದಿತ್ತು. ಸೊ ಓಪನ್ ಮಾಡೋಣ ಅಂತ ಹೇಳಿ ಓಪನ್ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋ ಕೂಡ ಶೂಟ್ ಮಾಡಿಕೊಂಡೆ. ಸೊ ಏನು ಪಾರ್ಸೆಲ್ ಅಂದರೆ, ನಾನು ಹೇಳಿದ್ನಲ್ಲ ಫೋಟೋಶೂಟ್ ಮಾಡಿಸ್ಬೇಕು ಅಂತ. ಸೊ ಆ ಫೋಟೋಶೂಟ್ಗೆ ಏನಂದರೆ ಎಲ್ಲರೂ ವೈಟ್ ಡ್ರೆಸ್ಸಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಫೋಟೋಸ್ ಅಂದ್ಕೊಂಡು ವೈಟ್ ಡ್ರೆಸ್ ಬುಕ್ ಮಾಡ್ಕೊಂಡಿದ್ದೆ. ಒಂದು ಯಾವ ಥರ ಡ್ರೆಸ್ ಅಂದರೆ ಮ್ಯಾಕ್ಸಿ ಡ್ರೆಸ್ ಲಾಂಗ್ ಡ್ರೆಸ್ ಬುಕ್ ಮಾಡ್ಕೊಂಡಿದ್ದೆ, ವೈಟ್ ಕಲರ್ ಒನ್. ವೈಟ್ ಶರ್ಟ್, ಅವರಿಬ್ರಿಗೂ ವೈಟ್ ಶರ್ಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಈ ಡ್ರೆಸ್ ಬುಕ್ ಮಾಡ್ಕೊಂಡಿದ್ದೆ. ಸೊ ಆಯು ಅಂತ ಒಂದು ಬ್ರ್ಯಾಂಡ್, ಅದು ಮಿಂತ್ರಾ, ಫ್ಲಿಪ್ಕಾರ್ಟ್ ಎಲ್ಲದರಲ್ಲೂ ಸಿಗುತ್ತೆ, ಬಟ್ ನಾನು ಮಿಂತ್ರಾನಲ್ಲಿ ಬುಕ್ ಮಾಡಿದ್ದೆ. ಸೊ ಇದೆ ಆ ಡ್ರೆಸ್ ಬಂದುಬಿಟ್ಟು. ಸೊ ಸೈಜ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡೋಣ ಅಂತ ಹೇಳಿ ಓಪನ್ ಮಾಡ್ಕೊಂಡಿದ್ದು. ಸೊ ನಾಳೆ ಫೋಟೋಶೂಟ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು, ಔಟ್ಡೋರ್ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮಳೆ ಏನಾದ್ರು ಬಂದಿಲ್ಲ ಅಂದರೆ ಹೊರಗಡೆನೇ ಮಾಡೋದು, ಇಲ್ಲ ಒಳಗೆ ಸ್ಟುಡಿಯೋನಲ್ಲೇ ಮಾಡಿಸಿ ಎಡಿಟ್ ಮಾಡಿಸ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಈ ಪಾರ್ಸೆಲ್ ಓಪನ್ ಮಾಡಿದ್ದು 1 ಡೇ ಮುಂಚೆನೇ. ಇದೇನಾದ್ರು ಸೈಜ್ ಪರ್ಫೆಕ್ಟ್ ಇಲ್ಲ ಅಂದರೆ ಇನ್ನೊಂದು ತೊಗೊಂಡ್ರೆ ಆಯಿತು ಅಂತ. ಸೊ ಪರ್ಫೆಕ್ಟ್ ಇತ್ತು ಸೈಜ್ ಅಂತ ಬುಕ್ ಮಾಡ್ಕೊಂಡಿದ್ದೆ. ಸೊ ಒಂಥರ ಬಬಲ್ಸ್ ಡಿಸೈನ್ ಥರ ಇದೆ, ಅದಕ್ಕೆ ಪಫ್ ಸ್ಲೀವ್ಸ್ ಥರ ಬಂದಿದೆ. ಇದಕ್ಕೆ ವೈಟ್ ಸ್ಟಡ್ಸ್ ಪೇರ್ ಮಾಡಿದ್ದೀನಿ. ಸೊ ಪೂರ್ತಿ ನೆಕ್ ಕವರ್ ಆಗೋದ್ರಿಂದ ನೆಕ್ ಪೀಸ್ ಏನು ಯೂಸ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಹ್ಯಾಂಡ್ಸ್ ಪೂರ್ತಿ ಫುಲ್ ಸ್ಲೀವ್ ಇರೋದ್ರಿಂದ ಕೈಗೂ ಕೂಡ ಆಕ್ಸೆಸರೀಸ್ ಏನು ಬೇಕಾಗಲ್ಲ. ಸೊ ಈ ರೀತಿ ಕಾಣ್ತಿದೆ, ಪೂರ್ತಿ ಲೆಂತ್ ಇದೆ ಡ್ರೆಸ್. ಸ್ಟುಡಿಯೋಗೆ ಹೋದಾಗ ಹಂಗೆ ವಿಡಿಯೋ ಕ್ಯಾಪ್ಚರ್ ಮಾಡಿದ್ರೆ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ. ಹಿಂಗೆ ರೆಡಿ ಆಗಿದ್ದಾನೆ. ಸೊ ಇವಾಗ ಹೋಗ್ತಾ ಇದ್ದೀವಿ, ನಾನು, ನನ್ನ ತಂಗಿ ಮತ್ತು ನನ್ನ ಹಸ್ಬೆಂಡ್, ಪಾಪು ಎಲ್ಲರೂ. ಅವಳಿಗೆ ನಾನು ವೀಡಿಯೋ ಮಾಡ್ತಿರೋದು ಗೊತ್ತಿರಲಿಲ್ಲ, ಏನೂ ಗೊತ್ತಿಲ್ಲ. ವೀಡಿಯೋ ಎಲ್ಲರೂ ಫೋನ್ ತೆಗೆದ್ರೆ ಸಾಕು ಕೊಡೋಗ್ತಾರೆ, ಹಂಗಾಗಿದ್ದಾರೆ. ಸ್ಟುಡಿಯೋ ಹತ್ರ ಬಂದ್ವಿ. ಸ್ಟುಡಿಯೋದವ್ರು ಇರಲಿಲ್ಲ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಅವರು ಹೊರಗಡೆ ಎಲ್ಲೋ ಪ್ರೋಗ್ರಾಮ್ಗೆ ಹೋಗಿದ್ರು ಅಂತ ಹೇಳಿ. ಅಷ್ಟರಲ್ಲಿ ನಾವು ಫೋಟೋಶೂಟ್ ಹಾಳು ಮಾಡೋಕ್ಕೆ ಮಳೆ ಬಂತು. ಸೊ ಇಲ್ಲೇ ಟೌನ್ ಪಕ್ಕದಲ್ಲೇ ಒಂದು ಕೆರೆ ಇದೆ, ನಮ್ಮ ಊರ ಕಡೆಗೆ ಹೋಗ್ಬೇಕಾದ್ರೆ ಕೋಡಿ ಆಗೋ ಜಾಗ ಅಂದರೆ ಲೈಕ್ ಒಂಥರ ಚಿಕ್ಕದಾಗಿ ಫಾಲ್ಸ್ ರೀತಿ ಕಾಣುತ್ತೆ. ಮತ್ತು ಅಲ್ಲಿ ಗದ್ದೆ ಎಲ್ಲ ಪೂರ್ತಿ ಗ್ರೀನರಿ ಥರ ಇದೆ, ಅಲ್ಲಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಷ್ಟೊತ್ತಿಗೆ ತುಂಬ ಮಳೆ ಬಂದುಬಿಟ್ಟು, ಅಲ್ಲಿ ಮಳೆ ಬಂದರೆ ಏನಾಗುತ್ತೆ ಅಂದರೆ ಈ ಕೆರೆ ತುಂಬಿದಾಗ ಓವರ್ಫ್ಲೋ ಆಗುತ್ತಲ್ಲ ವಾಟರ್, ಅಲ್ಲಿ ಬೀಳುತ್ತಲ್ಲ, ಆ ಜಾಗದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ನೀರು ಜಾಸ್ತಿ ಇದ್ದಿದ್ದರಿಂದ ಅಲ್ಲಾಗೋಲ್ಲ ಪಾಪು ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳಿ ಸ್ಟುಡಿಯೋದಲ್ಲೇ ಮಾಡಿಸ್ಕೊಳ್ತಾ ಇದ್ದೀವಿ. ಮಾಡಿಬಿಟ್ಟು ಬ್ಯಾಕ್ಗ್ರೌಂಡ್ ಎಲ್ಲ ಲೈಕ್ ಒಂಥರ ವೈಟ್ರಲ್ಲೇ ಎಡಿಟ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಮಾಡ್ಕೊಂಡ್ವಿ. ಸೊ ಸ್ಟುಡಿಯೋದವರು ಅಂದರೆ ಮದುವೆ ಮತ್ತು ಸೀಮಂತದ ಫಂಕ್ಷನ್ಸ್ದೆಲ್ಲ ನಾವು ಇವ್ರಿಗೆ ಹೇಳಿದ್ದಿದ್ದು ಫೋಟೋಸ್ಗೆಲ್ಲ. ಸೊ ಅದರಿಂದ ಅವ್ರ ಸ್ಟುಡಿಯೋಗೆ ಬಂದ್ವಿ. ಪಾಪುಗೆ ಈಗಾಗಲೇ ನಿದ್ದೆ ಬಂದಿದೆ, ಅಷ್ಟು ಸುಮ್ಮನೆ ಇರ್ತಿರ್ಲಿಲ್ಲ. ಅದೇನೋ ಅವ್ನಿಗೂ ಫೋಟೋಶೂಟ್ಗೂ ಬರಲ್ಲ. ಔಟ್ಡೋರ್ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಾಗಲೆಲ್ಲ ಮಳೆ ಬರುತ್ತಾ ಅಥವಾ ಇನ್ನೊಂದೇನಾದರೂ ಆಗುತ್ತೆ. ಈಗಾಗಲೇ ಸಿಟ್ಟು, ನಿದ್ದೆ ಎಲ್ಲ ಬಂದಿದೆ. ಇನ್ನೊಂದು 2 ಫೋಟೋಸ್ ತೆಗೆಸ್ಬಿಡೋಣ ಅಂತ ಹೇಳಿ ಸ್ಟುಡಿಯೋದವರು ಸ್ವಲ್ಪ ಹೊತ್ತು ಆಟ ಆಡಿಸಿ ಸರಿ ಹೋಗ್ತಾನೆ ಅಂತ ಹೇಳಿದ್ರು. ಸೊ ಫೋಟೋಸ್ ಎಲ್ಲ ಚೆನ್ನಾಗಿ ಬಂತು. ಫ್ರೇಮ್ ಮಾಡೋಕ್ಕೆ ಅಂತ ಹೇಳಿದ್ದೀನಿ. ಆ್ಯಂಡ್ ಇನ್ನೂ ಸ್ವಲ್ಪ ಅವರು ಪಿಕ್ಚರ್ಸ್ನೆಲ್ಲ ಎಡಿಟ್ ಮಾಡಿ ನನಗೆ ಶೇರ್ ಮಾಡಿದಾಗ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ಇದರಲ್ಲೇ ಪೋಸ್ಟ್ ಮಾಡ್ತೀನಿ, ಯೂಟ್ಯೂಬ್ನಲ್ಲೇ, ಆವಾಗ ಗೊತ್ತಾಗುತ್ತೆ. ಆ್ಯಂಡ್ ಮಳೆ ಬರ್ತಿತ್ತಲ್ಲ, ನನಗೆ ಸ್ಟ್ರೀಟ್ ಫುಡ್ ಅಂದರೆ ತುಂಬ ಇಷ್ಟ. ಸೊ ಏನಾದರೂ ತಿನ್ನೋಣ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ. ಸುಸ್ತಾಗೋಯ್ತು ಹಂಗೆ ಆಡಿ ಆಡಿ. ಪಾಪುಗೆ ಏನಂದರೆ ವಿಂಡೋ ಓಪನ್ ಮಾಡಲಿ ಹೊರಗಡೆ ನೋಡೋಕ್ಕೆ ಅಂತ ಹೇಳಿ ಆಡ್ತಾ ಇದ್ದಾನೆ. ಅವ್ನಿಗೇನು ಹೊರಗಡೆ ಕರ್ಕೊಂಡು ಬಂದರೆ ನಿದ್ದೆನೂ ಬರೋಲ್ಲ, ಹಶು ಆಗೋಲ್ಲ, ಇನ್ನೊಂದು ಏನೂ ಇರೋಲ್ಲ, ಅಷ್ಟು ಚೆನ್ನಾಗಿ ಆಟ ಆಡ್ಕೊಳ್ತಾನೆ.
ಆ್ಯಂಡ್ ನಮ್ಮ ಅತ್ತೆ ಸ್ವಲ್ಪ ಅವ್ರ ಫ್ಯಾನ್ಸ್ ಸ್ಟಿಚಿಂಗ್ ಕೊಟ್ಟಿದ್ರು, ತೊಗೊಂಡು ಬರೋಣ ಅಂತ ಬಂದೆ. ವೈಟ್ ಡ್ರೆಸ್ ಹಾಕಿರೋದ್ರಿಂದ ಈ ಬೋರ್ಡ್ ಪೂರ್ತಿ ಎಲ್ಲ ಏನೋ ಸ್ವಲ್ಪ ಕೆಲಸ ಮಾಡ್ತಾ ಇರೋದ್ರಿಂದ ಎಲ್ಲ ಕೊಚ್ಚೆ ಆಗಿಬಿಟ್ಟಿದ್ದು ಪೂರ್ತಿ ಎಲ್ಲ. ಎಷ್ಟು ಕಷ್ಟ ಪಟ್ಕೊಂಡು ಬಂದೆ ಅಂದರೆ ಇವತ್ತು ಟೌನ್ಗೆ. ಬೇರೆ ಡ್ರೆಸ್ ಆಗಿದ್ದರೆ ಓಕೆ ಅನಿಸ್ತಿತ್ತು, ಬಟ್ ವೈಟ್ ಡ್ರೆಸ್ ಅಲ್ವಾ, ಸುಮ್ಮನೆ ಒಂದೇ ಸಲ ಹಾಕಿರೋದು ಗಲೀಜು ಆಗಿಬಿಡುತ್ತಲ್ಲ ಅಂದ್ಕೊಂಡು ಪೂರ್ತಿ ಮೇಲೆ ಎತ್ಕೊಂಡು ಓಡಾಡಿಕೊಂಡು ತೊಗೊಂಡು ಬಂದೆ ಬ್ಲೌಸಸ್ನೆಲ್ಲ. ಏನಂದರೆ ಅಲ್ಲಿ ಊರಲ್ಲಿ ಚೆನ್ನಾಗಿರೋಲ್ಲ ಸ್ಟಿಚಿಂಗ್ ಮಾಡಿಸಿದ್ರೆ ಅಂತ ಹೇಳ್ಬಿಟ್ಟು ಇಲ್ಲಿ ಟೌನಲ್ಲಿ ಕೊಟ್ಟಿದ್ರು, ಅದರಿಂದ ಬಂದೆ ಅಷ್ಟೇ. ಅವ್ರು ಏನಕ್ಕೆ ಹೊರಗಡೆ ಬರೋಲ್ಲ, ನಾನೇ ಕಳಿಸ್ತಾರೆ, ಅದಕ್ಕೆ ತೊಗೊಂಡೋಗೋಣ ಅಂತ ಬಂದಿದ್ದೆ. ಆ್ಯಂಡ್ ಇನ್ನೂ ಸ್ವಲ್ಪ ಕೆಲಸಗಳಿದ್ದವು, ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ. ಮಳೆ ಅಂತೂ ಪೂರ್ತಿ ಬರ್ತಾನೆ ಇತ್ತು ನಾವು ಟೌನಿಂದ ಬರೋವರೆಗೂ. ನಾವು ಅಲ್ಲಿಂದ ಬಂದಮೇಲೆ ನಾರ್ಮಲಾಗಿತ್ತು, ಸಿಟಿಗೆ ಬಂದು ಹೋಗೋವರೆಗೂ ಅದೇ ರೀತಿ ಮಳೆ ಬರ್ತಾಯಿತ್ತು. ಈಗ ಇವನು ಎಲ್ಲ ನೋಡ್ತಾ ಇದ್ದಾನೆ, ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಸೊ ಇಲ್ಲೇ ಜಾಗ, ಈ ದೇವಸ್ಥಾನದ ಪಕ್ಕ ಒಂದು ನೀರಿದೆ ಇಲ್ಲಿ, ಆ ಕಡೆ ಸ್ವಲ್ಪ ಗ್ರೀನರಿ ಥರ ಇದೆ, ಅಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದು. ಹಿಂದೆ ಬ್ಯಾಕ್ ವಾಟರ್ಸ್ ಥರ ಇದೆ ಇಲ್ಲಿ, ನೀರು ಏನು ಓವರ್ಫ್ಲೋ ಆಗ್ತಿದೆಯಲ್ಲ ಅದ್ರ ಪಕ್ಕದಲ್ಲಿ ಒಂದು ಬ್ಯಾಕ್ ವಾಟರ್ಸ್ ಥರ ಸ್ಪೇಸ್ ಇದೆ, ಅಲ್ಲಿ ಮಾಡಿಸೋಣ. ವೈಟ್ ಡ್ರೆಸ್ಸಸ್ ಅಲ್ವಾ, ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹಂಗಂತ ಅಂದ್ಕೊಂಡಿದ್ದು. ಸೊ ಈ ಪ್ಲೇಸ್ ದೂರ ಏನಿಲ್ಲ, ಟೌನ್ ಪಕ್ಕದ್ದೇನೆ, ಟೌನ್ಗೆ ಎಂಟರ್ ಆಗ್ತಿದ್ದಂಗೆ ಸಿಗುತ್ತೆ ತುರುವೇಕೆರೆಯಲ್ಲಿ. ಸೊ ಇಲ್ಲಿ ಮಾಡಿಸಿದ್ರೆ ಅದಕ್ಕೆ ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಚೆನ್ನಾಗಿ ಬರ್ತಾಯಿತ್ತು ಫೋಟೋಸ್, ಎಡಿಟೆಡ್ಗಿಂತ ನ್ಯಾಚುರಲ್ ಆಗಿದ್ರೇ. ಸೊ ಇನ್ನೊಂದು ಸಲ ಯಾವಾಗಾದರೂ ಮಾಡಿಸಿದ್ರಾಯ್ತು ಈ ಜಾಗದಲ್ಲಿ ಅಂತ ಅಂದ್ಕೊಂಡು ಹೊರಡ್ತಾಯಿದ್ವಿ. ಆ್ಯಂಡ್ ಅಷ್ಟರಲ್ಲಿ ಪಾಪು ಕೂಡ ನಿದ್ದೆ ಬಂತು, ಅವನು ನಿದ್ದೆ ಮಾಡೋಕ್ಕೆ ಲೈಟಾಗೆ ತಿಳಿಸ್ತಾ ಇದ್ದಾನೆ ಅಲ್ವಾ. ಏನಾದರೂ ಪಾಪ ತಗೊಂಡಿದ್ದ, ಎಲ್ಲೋ ಹಾಕವನೇ, ಅವನೇ ಎತ್ತಾಕಿದ್ದು, ಅವನೇ ಹೊಡೆದಾಕಿದ್ದು ಅಂತ ಆರಾಮಾಗಿ ಹೇಳ್ಬೋದು. ಏನು ಮಾತಾಡ್ತಿದ್ದೀವಿ ಅಂದರೆ, ಅಪ್ಪ ಏನಾದರೂ ಎತ್ತಾಕಿ ಏನಾದರೂ ಹೊಡೆದೋಗೋದಿರಿ ಡ್ಯಾಮೇಜ್ ಆದರೆ ಪಾಪು ಮಾಡಿದ್ದು ಅಂತ ಅವನ ಮೇಲೆ ಹೇಳ್ಬೋದು ಅಂತ ಮಾತಾಡ್ಕೊಳ್ತಾ ಇದ್ವಿ. ಆ್ಯಂಡ್ ಹೊರಡೋ ಗಡಿಬಿಡಿನಲ್ಲಿ ಇಷ್ಟೆಲ್ಲ ಹರಡಿದ್ದೀನಿ. ಮುಂಚೆ ಈಗೇನು ಮಾಡ್ತಿರ್ಲಿಲ್ಲ, ಯಾಕೆಂದರೆ ಇವಾಗ ಪಾಪು ಇದ್ದಾನಲ್ಲ, ಅವ್ನ ರೊಟೀನಿಗೆ ಸೆಟ್ ಆಗ್ಬೇಕು ನಾವು, ಯಾಕೆಂದರೆ ಬೇಗ ಹೊರಡಬೇಕು. ಇನ್ನೊಂದು ಪಾರ್ಸಲ್ ಬಂದಿದೆ, ಇದನ್ನು ಓಪನ್ ಮಾಡಬೇಕು, ಮತ್ತು ಬ್ಯಾಂಗಲ್ ಆರ್ಗನೈಸರ್ ಅಲ್ಲಿ ಬಂದಿದೆ. ಅವ್ನ ರೊಟೀನಿಗೆ ಸೆಟ್ ಆಗಬೇಕಂದ್ರೆ ಅವನಿಗೆ ನಾವು ಲೇಟ್ ಮಾಡಿದ್ರೆ ಮತ್ತೆ ಇನ್ನೊಂದು ಸಲ ಹೊಟ್ಟೆ ಹಸಿವಾಗುತ್ತೆ ಊಟ ಮಾಡೋಕ್ಕೆ. ಅದರಿಂದ ಎಲ್ಲ ಕೆಲಸ ಬೇಗ ಗಡಿಬಿಡಿನಲ್ಲೇ ಆಗ್ತಾಯಿರುತ್ತೆ. ಹೋಗಬೇಕಾದ್ರೆ ಇದ್ದಿದ್ದು ಖುಷಿ ಬರಬೇಕಾರಿಲ್ಲ. ಸ್ವಲ್ಪ ಹಣ್ಣುಗಳೆಲ್ಲ ಇದು, ಅದನ್ನು ಸೆಗ್ರಿಗೇಟ್ ಮಾಡಿಟ್ಕೊಳ್ಬೇಕಿತ್ತು. ಫ್ರಿಡ್ಜಲ್ಲಿ ಇಟ್ಟಿರಲಿಲ್ಲ, ನೋಡಿರಲಿಲ್ಲ, ಹಂಗೆ ಇಟ್ಬಿಟ್ಟಿದ್ದೆ. ಸ್ವಲ್ಪ ಎಲ್ಲ ಜಾಸ್ತಿ ಹಣ್ಣಾಗಿರೋ ಥರ ಆಗಿಬಿಟ್ಟಿದೆ. ಆ್ಯಂಡ್ ಇವತ್ತು ಸ್ವಲ್ಪ ಫ್ರೂಟ್ಸ್ ತೊಗೊಂಡು ಬರಬೇಕಾದ್ರೆ ಅದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಹೊರಗಡೆ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಟಿಫನಲ್ಲಿ ಇಟ್ಟರೆ ತಿಂತಾರೆ ಅಂತ ಹೇಳಿಬಿಟ್ಟು ಸೆಗ್ರಿಗೇಟ್ ಮಾಡಿಟ್ಕೊಳ್ತಾ ಇದ್ದೀನಿ. ಕವರ್ನಲ್ಲಿ ಇಟ್ಟಿದ್ರೆ ಏನೋ ಇದೆ ಅಂದ್ಕೊಂಡು ಯಾರೂ ನೋಡೂ ಇರೋಲ್ಲ, ತಿಂದೂ ಇರೋಲ್ಲ. ಸೊ ಪ್ಲೇಟ್ಸ್ನಲ್ಲಿ ಇಟ್ಟರೆ ಒಂದು ನೆಟ್ ಇರುತ್ತಲ್ಲ ಫ್ರೂಟ್ಸ್ ಬಾಸ್ಕೆಟ್ ಥರದ್ದು, ಅದನ್ನು ಮುಚ್ಚಿದ್ರೆ ಹೊರಗಡೆ ಬೇಕಾದಾಗ ಇಟ್ಕೊಂಡು ತಿನ್ಕೊಳ್ತಾರೆ ಎಲ್ಲರೂ ಅಂತ ಹೇಳಿ ಹೊರಗಡೆ ಇಡೋಣ ಅಂತ ಜೋಡಿಸ್ತಾ ಇದ್ದೀನಿ. ಸೊ ಕಿವಿ ಫ್ರೂಟ್ ಪಾಪುಗೆ ಅಂತ ತೊಗೊಂಡು ಬಂದಿದ್ದೆ. ಆ ಸೀಡ್ಸ್ ಏನಿರುತ್ತಲ್ಲ ಅದನ್ನು ಕೊಡಲ್ಲ, ನಾರ್ಮಲ್ ಪಲ್ಪು ಸಿಪ್ಪೆ ತೆಗೆದ್ಬಿಟ್ಟು ಪಲ್ಪ್ ಇರುತ್ತಲ್ಲ ಅದನ್ನು ಮಾತ್ರ ಕೊಡ್ತೀನಿ, ಮತ್ತು ಆ್ಯಪಲ್ನ ಸ್ಟೀಮ್ ಮಾಡಿ ಕೊಡ್ತೀನಿ. ಸೊ ಮರ್ಸವಿ ಇದೆಯಲ್ಲ ಅದೆಲ್ಲ ಏನು ಕೊಡಲ್ಲ ಅವನಿಗೆ. ಆ್ಯಪಲ್ ಮತ್ತು ಕಿವಿ ಕೊಡ್ತೀನಿ ಅಷ್ಟೇ ಇಲ್ಲಿರೋ ಫ್ರೂಟ್ಸ್ನಲ್ಲಿ. ಆ್ಯಂಡ್ ಪೊಮೊಗ್ರೆನೇಟ್ನ ಹಿಂಗೆ ಕೈಯಲ್ಲಿ ಹಿಂಗೆ ಬಾಯಿಗಿಟ್ಬಿಟ್ಟು ಸ್ವಲ್ಪ ಇಷ್ಟಂಗೆ ಮಾಡಿದ್ರೆ ಆ ಜ್ಯೂಸ್ನ ಒಂಚೂರು ಕುಡಿತಾನೆ, ಒಂದು 3-4 ಇದನ್ನಷ್ಟು. ಆಮೇಲೆ ಮತ್ತೆ ಕೊಟ್ಟರೆ ಒಗ್ರೊಗ್ರು ಅನಿಸುತ್ತೆ, ಏನೋ ತಿನ್ನೋದಿಲ್ಲ. ಸೊ ಇವಾಗ ಇದನ್ನೆಲ್ಲ ಸೆಗ್ರಿಗೇಟ್ ಮಾಡಿದ್ದಾಯಿತು. ಜಾಸ್ತಿ ಹಣ್ಣಾಗಿಬಿಟ್ಟಿದ್ದಾವೆ ಆ್ಯಪಲ್ಗಳು. ತಂದಾಗ ಚೆನ್ನಾಗಿತ್ತು, ನಾನು ನೋಡ್ದಲೇ ಎಲ್ಲ ಸಲ ಹಿಂಗೆ ಮಾಡ್ತೀನಿ. ಈ ಪಾಪುವಿಂದ ಅವನದೇ ಆಗುತ್ತೆ ಕೆಲಸಗಳು, ಈ ಥರದ್ದನ್ನೆಲ್ಲ ಮರ್ತೇ ಹೋಗಿರ್ತೀನಿ. ಸೊ ಹಣ್ಣಾಗೆಲ್ಲ ಹಿಂಗೆ ಹಾಳಾಗಿಬಿಡುತ್ತೆ. ಸೊ ಫಸ್ಟು ಆ ರೆಡ್ ಆ್ಯಪಲ್ಸ್ನೆಲ್ಲ ಖಾಲಿ ಮಾಡಿ ಆಮೇಲೆ ಇದನ್ನ ಯೂಸ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಇಟ್ಕೊಳ್ತಾ ಇದ್ದೀನಿ. ಸೊ ಇವಾಗ ಅವ್ನಿಗೊಂದು ತಗೊಂಡು ಇದರಲ್ಲೆಲ್ಲ ಸ್ಲೈಸ್ ಮಾಡಿಕೊಂಡು ಅವನಿಗೆ ಸ್ಮ್ಯಾಶ್ ಮಾಡ್ದಂಗೆ ಮಾಡಿ ತಿನ್ಸಿದ್ರೆ ಚೆನ್ನಾಗಿ ತಿನ್ಕೊಳ್ತಾನೆ. ಸೊ ಇನ್ನು ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೊಳ್ಬೇಕು. ಹಿಂಗೆಲ್ಲಾದರೂ ಹೊರಗಡೆ ಹೋಗಿ ಬಂದರೆ ಪೂರ್ತಿ ಎಲ್ಲ ಸಾಕಾದಂಗೆ ಅನಿಸುತ್ತೆ. ಸೊ ಹೊರಗೆ ಹೋಗೋಕ್ಕೆ ಮುಂಚೆನೇ ಎಲ್ಲ ಸಲನೂ ಏನಾದರೂ ಮಾಡಿಟ್ಬಿಟ್ಟು ಹೋಗ್ತಾಯಿದ್ದೆ. ಬಟ್ ಇವತ್ತು ಅರ್ಜೆಂಟ್ನಲ್ಲಿ ಏನೂ ಮಾಡಲಿಲ್ಲ. ಸ್ವಲ್ಪ ಫ್ರೂಟ್ಸ್ ಕಟ್ ಮಾಡಿಕೊಟ್ಟು ಸ್ವಲ್ಪ ಟೀ ಏನಾದರೂ ಕೊಟ್ಟರೆ ನಿಧಾನಕ್ಕೆ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡೆ. ನನ್ನ ಮನೆಯಲ್ಲಿ ಒಂದು ಈ ಬರ್ಡೇನಲ್ಲಿ ಯೂಸ್ ಮಾಡ್ತೀವಲ್ಲ ಫೋಮ್ ಸ್ಪ್ರೇ, ಇದೊಂದು ಸೇರಿಕೊಂಡಿತ್ತು. ಸೊ ಹೊರಗಡೆ ಕಾರ್ ನಿಲ್ಲಿಸಿದ್ರಲ್ಲ ಪಾಪುಗೆ
ಸುಮ್ಮನೆ ಕೂಸಿ ಫೋಟೋ ತೆಗಿಯೋಣ ಅಂತ ಅಂದ್ಕೊಂಡೆ. ಬಟ್ ಸ್ಪ್ರೇ ಅವನ ಮೇಲೆ ಮಾಡಿದರೆ ಸುಮ್ಮನೆ ಸ್ಮೆಲ್ ಅಥವಾ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರಲ್ಲ, ಬೇಡ ಅಂತ ಅಂದ್ಕೊಂಡ್ಬಿಟ್ಟು ಹಿಂಗೆ ಗ್ಲಾಸ್ ಮೇಲೆ ಹ್ಯಾಪಿ 9 ಅಂತ ಮಾಡಿ, ಅವನಿಗೆ 9 ಮಂತ್ಸ್ ಕಂಪ್ಲೀಟ್ ಆಗಿದೆಯಲ್ಲ, ಈಗಾಗಲೇ ಅವನಿಗೆ 10 ಮಂತ್ಸ್ ರನ್ನಿಂಗ್ 10 ಮಂತ್ಸ್ ಫೋಟೋಶೂಟ್ ಕೂಡ ಆಗಿದೆ ಅವನಿಗೆ. ಏನಂದರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಹ್ಯಾಪಿ 9 ಅಂತ ಮಾಡಿಬಿಟ್ಟು ಮಾಡೋಣ ಅಂದ್ಕೊಂಡೆ. ಮನೇಲಿ ಯಾರೂ ಇರಲಿಲ್ಲ, ಇಲ್ಲಾಂದರೆ ಪಾಪ ಅವ್ರು ಕೈ ಕೊಟ್ಟು ನೀಟಾಗಿ ಮಾಡ್ಬೋದಿತ್ತು. ಕಾರ್ ಸ್ವಲ್ಪ ಹಿಂದೆ ನಿಲ್ಲಿಸ್ಬಿಟ್ಟು ಗ್ಲಾಸಸ್ ಅಥವಾ ಗ್ಲಾಸ್ ಅಂತೀನಿ, ಡೋರ್ಸ್ ಓಪನ್ ಮಾಡಿ ಅವನ್ನ ಮೇಲೆ ಕೂರಿಸಿ ತೆಗೆದಿದ್ರೆ ಚೆನ್ನಾಗಿರ್ತಿತ್ತು. ನನಗೇನು ಭಯ ಅಂದರೆ ಬಿದ್ದೋಗ್ಬಿಡ್ತಾನೆ ಅಂತ ಹೇಳಿಬಿಟ್ಟು ಕೂರಿಸ್ಲಿಲ್ಲ ಅವನ್ನ. ಹಾಗೆ ಪಕ್ಕದಲ್ಲೇ ನಿಂತ್ಕೊಂಡು ಫೋಟೋಸ್ ತೊಗೊಂಡೆ. ಸ್ವಲ್ಪ ಡಿಸ್ಟೆನ್ಸ್ ಇಂದ ತೆಗ್ದಿದ್ರೆ ಫೋಟೋಸ್ ಮಾತ್ರ ಸಕ್ಕತ್ತಾಗಿ ಬರ್ತಿತ್ತು. ಅವ್ನು ರೆಡ್ ಟಿ ಶರ್ಟ್ ಬೇರೆ ಹಾಕಿದ್ದ, ಚೆನ್ನಾಗಿ ಬರ್ತಿದ್ವು ಫೋಟೋಗಳು. ಹೆಲ್ಪ್ ಮಾಡೋಕ್ಕೆ ಯಾರಾದರೂ ಒಬ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅದು ಫೋಮ್ ಏನಂದರೆ ನಾನು ಬರೆಯೋಷ್ಟರಲ್ಲಿ, ನಾನು 9 ಮಾಡೋಷ್ಟರಲ್ಲಿ ಆ ಕಡೆ ಹ್ಯಾಪಿ ಎಲ್ಲ ಪೂರ್ತಿ ಒಂಥರ ಎವಾಪರೇಟ್ ಆಗಿರೋ ಥರ ಆಗ್ತಾಯಿತ್ತು ಫೋಮೆಲ್ಲ. ಸೊ ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾಯಿದ್ದೀನಿ. ಅವ್ನಿಗೇನಂದರೆ ಈಗ ಫೋಮ್ ಹೊಸ್ತಲ್ವ, ಅದು ನಾವು ಇವಾಗ ಎಕ್ಸ್ಪ್ಲೋರ್ ಮಾಡಬೇಕು, ಮುಟ್ಟೋದು ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ತಾಯಿದ್ದ. ನಾನೇನಾದರೂ ಈ ಪಾಪು ನೋಡು ಅಂದರೆ ನನ್ನ ಅನಿಸೋದು ಕಲ್ತು ಈಗ ಯಾರಾದರೂ ಪಾಪು ನೋಡೋಕೆ ಬಂದರೆ ಹೇಳ್ಕೊಡ್ತಾರೆ, ಮಾಡು ಹಂಗೆ ಮಾಡಿ ಹಿಂಗೆ ಮಾಡು ಅಂತ. ಅವ್ನು ಅದನ್ನೇ ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಒಂದು ಸ್ವಲ್ಪ ಏನಾದ್ರು ಜೋರಾಗಿ ಮಾತಾಡಿದ್ರೆ ಸಾಕು, ಆವಾಗಲೇ ಒಂದು ಫಿಂಗರ್ ಹಿಂಗೆ ಮಾಡಿಬಿಟ್ಟು ಅಂತ ಇರ್ತಾನೆ. ಸೊ ಫೋಟೋಸ್ ಚೆನ್ನಾಗೇನೋ ಬಂತು, ಬಟ್ ಸ್ವಲ್ಪ ಡಿಸ್ಟೆನ್ಸಿಂದ ಮಾಡಿದರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು. ಅಂದರೆ ಕಾರ್ ಪೂರ್ತಿ ಅಂದರೆ ದೂರದಿಂದ ತೆಗೆದು ಮಾಡಿದರೆ ಚೆನ್ನಾಗಿರ್ತಿತ್ತು. ಸೊ ಬೈ ದ ವೇ ಫೋಟೋಸ್ ಏನೋ ಚೆನ್ನಾಗಿ ಬಂತು, ನೋ ಪ್ರಾಬ್ಲಮ್. ಯಾರೇನೋ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲ ವೀಡಿಯೋ ಕೂಡ ನೋಡಿದ್ನ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡದೆ ಮಾತ್ರ ಹೋಗಬೇಡಿ. ನಿಮ್ಮ ಲೈಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಯಾವಾಗಲೂ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.